ತುಂಬ ದಿವಸ ಆಯಿತು ಅಮ್ಮ ಮಾತಾಡಿ. ನನಗೆ ಅಮ್ಮ ಬೇಕು ಅನಿಸುತ್ತೆ, ಬಟ್ ಅಮ್ಮ ಮಾತಾಡ್ತಾ ಇಲ್ಲ. ತುಂಬ ದುಃಖ ಆಗುತ್ತೆ ನನಗೆ ನಮ್ಮಮ್ಮ ಬೇಕು. ನಾನೇನು ತಪ್ಪು ಮಾಡಿದೆ, ನಾನು ರೀಲ್ಸ್ ಮಾಡಿದೆ, ನಾನು ಇಲ್ಲಿ ಗಂಟ ಬಂದೆ ಅನ್ನೋದೇ ತಪ್ಪು ಅಷ್ಟೇ. ಹಳೆ ಬೇವರ್ಸಿ, ನಿನ್ನ ದೊಡ್ಡ ಬೇವರ್ಸಿ, ನಿನ್ನ ಚಿಕ್ಕ ಬೇವರ್ಸಿ ಅಂತ ಹೇಳ್ಬಿಟ್ಟು. ಸರಿ, ತಕ್ಕಂತ ಇಲ್ದಿರೋದನ್ನೆಲ್ಲ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ, ಅದ್ ಹೆಂಗೆ? ನನಗೆ ಐಡಿಯಾನೇ ಬರಲ್ವಲ್ಲ. ನಿಮ್ಮೆಲ್ಲರ ತರ ನಾನು ತುಂಬಾ ಜಾಸ್ತಿನೇ ಕೆಟ್ಟದಾಗಿ ಕಮೆಂಟ್ಗಳು ಹಾಕಿರ್ತೀನಿ ರೇಷ್ಮಾ ಆಂಟಿ ಅವರ ರೀಲ್ಸ್ ಗಳನ್ನ ನೋಡಿ. ಏನಕ್ಕ ಅಂತ ಹೇಳಿದ್ರೆ ಆ ಲೆವೆಲ್ಗೆ ಕ್ರಿಂಜ್ ಕಂಟೆಂಟ್ ಇರ್ತಿತ್ತು ಇವ್ರದ್ದು. ಮಾಡಲೇ ಬೇಕೆನ್ನುವ ಹಠ, ಸಾಧಿಸಲೇ ಬೇಕೆನ್ನುವ ಛಲ. ಜನ ಸಾವಿರ ಅಂದರು ತಾವು ಮಾಡೋ ಕೆಲಸದ ಮೇಲೆ ಶ್ರದ್ಧೆ, ಭಕ್ತಿ, ಕನ್ಸಿಸ್ಟೆನ್ಸಿ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಶುದ್ಧ ಉದಾಹರಣೆ ರೇಷ್ಮಾ ಆಂಟಿ ಅವರು. ಮೂಲತಃ ಹಾಸನದವರಾದ ರೇಷ್ಮಾ ಅವರು ಬಾಲ್ಯದಿಂದಲೇ ಕಡು ಬಡತನದಲ್ಲಿ ಬೆಳೀತಾರೆ. ಓದಿದ್ದು ಬರೇ 6ನೇ ಕ್ಲಾಸು. ಯೌವನಕ್ಕೆ ಬಂದ ಮೇಲೆ ಮನೆಯವರ ಅಗೇನೆಸ್ಟ್ ಹೋಗಿ ಲವ್ ಮ್ಯಾರೇಜ್ ಮಾಡ್ಕೊಂತಾರೆ. ಇವರ ಅದೃಷ್ಟ ಎಷ್ಟು ಕೆಟ್ಟಿತ್ತಂತ ಹೇಳಿದ್ರೆ, ಲವ್ ಮಾಡಿ ಮದುವೆ ಆದ ಗಂಡನಿಗೆ ಆಲ್ರೆಡಿ ಬೇರೆ ಯಾರ ಜೊತೆನೆ ಮದುವೆ ಆಗಿರುತ್ತೆ. ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ಈ ಕಡೆ ಅಪ್ಪ ಅಮ್ಮನೂ ಇಲ್ಲ, ಆ ಕಡೆ ಅತ್ತೆ ಮಾವನೂ ಇಲ್ಲ. ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಮಕ್ಕಳ ಮುಖ ನೋಡ್ಕೊಂಡು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಮನೇಲಿ ಸುಮ್ಮನೆ ಇರ್ಬೇಕಾದ್ರೆ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇವರು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ವೈರಲ್ ಆಗಿಲ್ಲ. ಸುಮಾರು 800ರಿಂದ 1000 ರೀಲ್ಸ್ ಮಾಡೋವರೆಗೂ ಇವರಿಗೆ ದಿನಕ್ಕೆ 1-2 ಲೈಕ್ ಬರ್ತಾ ಇತ್ತು. ಆ 1-2 ಲೈಕ್ ಇವರಿಗೆ ತುಂಬಾ ದೊಡ್ಡದಾಗಿತ್ತು. ಅದರಲ್ಲೇ ತುಂಬಾ ಜಾಸ್ತಿ ಖುಷಿಯಾಗಿರ್ತಾ ಇದ್ರು. ಮೊದಲಿನಿಂದಲೂ ಇವರು ರೀಲ್ಸ್ ಮಾಡೋದು ಇವರ ಮನೇಲಿ ಯಾರಿಗೂ ಇಷ್ಟ ಇರಲ್ಲ. ಎಷ್ಟೋ ಸಲ ಇವರ ಗಂಡ ಎಷ್ಟು ಬೈದು ಈ ತರ ಎಲ್ಲ ಮಾಡಬೇಡ ಅಂತ ಸೀರಿಯಸ್ ಆಗಿ ಹೇಳಿದ್ರು ಕೂಡ ರೀಲ್ಸ್ ಮಾಡೋ ಹುಚ್ಚು ಇವರಿಗೆ ಕಮ್ಮಿ ಆಗೇ ಇರಲ್ಲ. ನಮಸ್ತೆ, ಸಲಾಮ್ ಅಲೈಕುಮ್. ನಮ್ಮ ಯಜಮಾನ್ರಿಗೆ ಯಾರು ಕರೆದ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ನೋಡು ಮಿಸ್ ಅಸ್ತು ನಿಂದು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟವ್ರಿ. ಫ್ರೆಂಡ್ ಬಂದ್ಬಿಟ್ಟು ತುಂಬ ಹೊಡೆದ್ರು, ಕೊಳಕಾಗ್ತಲ್ಲ ನನಗೆ, ತುಂಬ ಹೊಡೆದ್ರು. ವಿಡಿಯೋನೇ ಮಾಡಲ್ಲ ಇನ್ಮೇಲೆ ಸಾಕು. ಒಂದು ದಿನ ಇವರ ಮಗ ಇವರ ಅಕೌಂಟ್ ಅಲ್ಲಿದ್ದ more than 800 ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿಬಿಡ್ತಾರೆ. ಈ ಡಿಲೀಟ್ ಮಾಡಿರೋದು ರೇಷ್ಮಾ ಅವರ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಅದೇನು ಅವರಿಗೆ ದುಃಖ ಇತ್ತಲ್ಲ, ಅದನ್ನು ಕೂಡ ಇವರು ರೀಲ್ಸ್ ಮಾಡಿ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗ ನಂದು ಎಲ್ಲಾ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾನೆ, ನನಗೆ ಅಳು ಬರ್ತಾ ಐತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ವೈರಲ್ ಆಗ್ಬಿಡತ್ತೆ. ಅಂದ್ರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಕಷ್ಟ ಆಗುತ್ತೆ, ಕೆಲವರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ಏನೇನೋ ಹೇಳ್ತಿರ್ತಾರೆ. ಬಟ್ ಅವ್ರು ಒಳ್ಳೇದು ಹೇಳಿ ಕೆಟ್ಟದಿರ್ಲಿ, ಬಟ್ ಇವ್ರಿಗೆ 5 ನಿಮಿಷಕ್ಕೊಂದು ನೋಟಿಫಿಕೇಶನ್ ಬರ್ತಾನೆ ಇತ್ತು. ಕೆಲವೊಬ್ರು ಹೊಗಳ್ತಾ ಇದ್ರು, ಕೆಲವೊಬ್ರು ಬೈತಾ ಇದ್ರು, ಕೆಲವರು ಇದೆಲ್ಲ ನಿಮ್ಗೆ ಯಾಕೆ ಹಂಗೆ ಏನೇನೋ ಹೇಳ್ತಾ ಇದ್ರು. ಬಟ್ ಇವರಿಗೆ ಮಾತ್ರ ವ್ಯೂಸ್, ಲೈಕ್ಸ್, ಕಮೆಂಟ್ಸ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಅವರ ಗಂಡ ತುಂಬಾ ಸ್ಟ್ರಿಕ್ಟ್ ಆಗಿನೇ ವಾರ್ನ್ ಮಾಡ್ತಾರೆ, ಇದೆಲ್ಲ ಬಿಟ್ಬಿಡ್ಬೇಕು, ಇಲ್ಲಾಂದ್ರೆ ಸರಿ ಇರಲ್ಲ ಅನ್ನೋ ತರ. ಈ ರೀಲ್ಸ್ ಮ್ಯಾಟರ್ ಅಲ್ಲಿ ಅವರ ಮನೇಲಿ ಏನೆಲ್ಲ ಡ್ರಾಮಾ ನಡೀತಿತ್ತು ಪ್ರತಿಯೊಂದನ್ನ ರೆಕಾರ್ಡ್ ಮಾಡೋದೇನು ರೀಲ್ಸ್ ಮಾಡೋದೇನು ಮಾಡ್ತಾ ಇದ್ರು. ಈ ವಿಡಿಯೋಗಳು ಎಷ್ಟು ವೈರಲ್ ಆಯ್ತು ಅಂತ ಹೇಳಿದ್ರೆ, ರೇಷ್ಮಾ ಅವರಿಗೆ ಒಂದು 5-10 ಲೈಕ್ಸ್ ವ್ಯೂಸ್ ಬಂದ್ರೆ ಅಷ್ಟೇ ಸಾಕಾಗಿರುತ್ತಿತ್ತು. ಅಂತದ್ರಲ್ಲಿ 1000 ಗಟ್ಲೆ ಲೈಕ್ಸ್, ಲಕ್ಷ ಗಟ್ಲೆ ವ್ಯೂಸ್ ಬರಕ್ ಸ್ಟಾರ್ಟ್ ಆಯ್ತು. ಇದೆಲ್ಲ ಬಂದ ಮೇಲೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅವರು, ಗಂಡ, ಫ್ಯಾಮಿಲಿ, ಮಕ್ಕಳು ಎಲ್ಲರನ್ನ ಬಿಡ್ತೀನಿ, ಬಟ್ ರೀಲ್ಸ್ ಮಾಡೋದನ್ನ ಮಾತ್ರ ಬಿಡಲ್ಲ ಅಂತ ಹೇಳಿದ್ರು. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್. ಅವರು ನಮ್ಮ ಯಜಮಾನ್ರು ಹೊಡೆದ್ರಲ್ಲ, ಅವ್ರು ಏನೇ ಮಾಡಿದ್ರು, ಕತ್ತರಿಸಾಗ್ಬಿಟ್ರುವೆ, ನೇಣಾಗ್ಬಿಟ್ರುವೆ, ನಾನು ವಿಡಿಯೋ ಮಾಡೋದನ್ನ ಬಿಡಲ್ಲ, ಅದು ನನ್ನ ಪಂಚ ಪ್ರಾಣ. ಜನರು ಇವರ ಕಮೆಂಟ್ ಬಾಕ್ಸ್ ಅಲ್ಲಿ ಬೈದು ಇವ್ರನ್ನ ಟ್ರೋಲ್ ಮಾಡಿ ಲಿಟ್ರಲಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಇಂದ ಪೇಮೆಂಟ್ ಬರೋ ಲೆವೆಲ್ಗೆ ಬೆಳೆಸ್ಬಿಡ್ತಾರೆ ಇವರನ್ನ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಇನ್ನೊಂದು ಮೈಲುಗಲ್ಲು ಸ್ಟಾರ್ಟ್ ಆಗತ್ತೆ ಇವರ ಲೈಫಲ್ಲಿ. ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾದವ್ರಿಗೆ ಜಸ್ಟ್ TRP ಬೇಕಿರುತ್ತೆ. TRP ಎಕ್ಸ್ಪೋಜರ್ ಬಿಟ್ರೆ ಅವ್ರಿಗೆ ಬೇರೆ ಏನು ಬೇಡ. ಅವ್ರು ಯಾರನ್ನ ಕರೆಸ್ತಿದ್ದಾರೆ, ಅವ್ನು ಒಳ್ಳೆಯವನ ಕೆಟ್ಟವನ, ಅವ್ನ ಬ್ಯಾಕ್ ಗ್ರೌಂಡ್ ಏನು, ಅವ್ನು ಏನ್ ಸಾಧನೆ ಮಾಡಿದ್ದಾನೆ, ಏನ್ ಸಾಧನೆ ಮಾಡಿಲ್ಲ, ಅದೆಲ್ಲ ಅವ್ರಿಗೆ ಬೇಕಿಲ್ಲ. ತುಂಬಾ ಜಾಸ್ತಿ ಲೈಕ್ಸ್, ವ್ಯೂಸ್, ಫಾಲೋವರ್ಸ್ ಇದ್ದಾರಾ, ತುಂಬಾ ಪೆಕ್ಕರ್ ತರ ಆಡ್ತಾರ, ಅದನ್ನೆಲ್ಲ ನೋಡ್ತಾರೆ. ಸೊ ಲೈಕ್ಸ್, ವ್ಯೂ ಬಂದ್ರೆ ಅಷ್ಟು ಸಾಕು ಅವ್ರಿಗೆ. ಅವ್ನು ಒಳ್ಳೆಯವನ ಕೆಟ್ಟವನ ಅದೆಲ್ಲ ಬೇಕಿಲ್ಲ ಅವ್ರಿಗೆ. ಯಾರು ವೈರಲ್ ಆಗಿರ್ತಾರೆ ಅವ್ರನ್ನ ಕರೆದ್ ಬಿಡ್ತಾರೆ ಅವರು. ಅದೇ ಸೈಕಲ್ ಗ್ಯಾಪ್ ಅಲ್ಲಿ ಕನ್ನಡದ ಗಿಚ್ಚಿ ಗಿಲಿಗಿಲಿ ಶೋ ಅಲ್ಲಿ ಇವರಿಗೆ ಆಪರ್ಚುನಿಟಿ ಸಿಕ್ಬಿಟ್ಟದೆ. ಒಂದು ಒಳ್ಳೆ ಆಪರ್ಚುನಿಟಿಗೋಸ್ಕರ ಕಾಯ್ತಿರುವ ರೇಷ್ಮಾ ಅವರು ಇಂಥ ಒಳ್ಳೆ ಆಪರ್ಚುನಿಟಿ ಯಾವತ್ತಾದ್ರೂ ಬಿಡ್ತಾರ? ನೋ ವೇ. ಒಂದು ಮೇನ್ ಸ್ಟ್ರೀಮ್ ಆರ್ಟಿಸ್ಟ್ ಏನ್ ಇರ್ತಾರಲ್ಲ, ಅವರ ರೇಂಜ್ಗೆ ಆಕ್ಟ್ ಮಾಡಿ ತೋರಿಸ್ತಾರೆ, ಜನರಿಗೆ ನಗಿಸ್ತಾರೆ, ಮನೋರಂಜನೆ ಮಾಡ್ತಾರೆ. ಕಿಚ್ಚ ಗಿಲಿಗಿಲಿ ಪ್ರೋಗ್ರಾಮ್ ಆದ್ಮೇಲೆ ಇವರ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಟರ್ನ್ ಬರೋದು DJ ನವೀನ ಉರ್ಫ್ ಕಟ್ಟಪ್ಪ ಅವರ ಆಗಮನದಿಂದ. DJ ನವೀನ್ ಉರ್ಫ್ ಕಟ್ಟಪ್ಪ ಒಂದ್ ರೇಂಜ್ಗೆ ರಿಚ್ ಪಾರ್ಟಿ. ಇವ್ರಿಗೂ ನಾನೊಂದು ಇನ್ಫ್ಲೂಯೆನ್ಸರ್ ಆಗ್ಬೇಕು, ದೊಡ್ಡ ಸ್ಟಾರ್ ಆಗ್ಬೇಕು ಅನ್ನೋದು ತುಂಬಾ ಆಸೆ. ಬಟ್ ಈ ರೀಲ್ಸ್ ಪ್ರಪಂಚದಲ್ಲಿ ಹುಡುಗಿರು ಎಷ್ಟು ಈಸಿಯಾಗಿ ಫೇಮಸ್ ಆಗ್ಬಿಡ್ತಾರೆ,
ಅಷ್ಟು ಈಸಿಯಾಗಿ ಹುಡುಗರಿಗೆ ಫೇಮಸ್ ಆಗಕ್ ಆಗಲ್ಲ. ಇವರು ಕೂಡ ಒಂದು ಒಳ್ಳೆ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ರು. ಅವಾಗ್ಲೇ ಸಿಕ್ಕಿದ್ದು ನಮ್ಮ ರೇಷ್ಮಾ ಮೇಡಮ್ ಅವರು. ಕರೆಕ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇಬ್ಬರಲ್ಲಿ ಟ್ಯಾಲೆಂಟ್ ತುಂಬಾ ಇದೆ. ರೇಷ್ಮಾ ಅವ್ರ ಹತ್ರ ಕಾಸು ಇರ್ಲಿಲ್ಲ, ಕಟ್ಟಪ್ಪ ಅವ್ರ ಹತ್ರ ಫೇಮ್ ಇರ್ಲಿಲ್ಲ. ಒಬ್ಬರಿಗೆ ಇನ್ನೊಬ್ರು ಪರ್ಫೆಕ್ಟ್ ಮ್ಯಾಚಿಂಗ್. ಸೊ ಇವರಿಬ್ರು ಸೇರಿ ಯಾವ ಲೆವೆಲ್ಗೆ ಖತರ್ನಾಕ್ ವಿಡಿಯೋಗಳನ್ನ ಮಾಡ್ತಿದ್ದಾರೆ. ಎವ್ರಿ ಡೇ ನಾವೆಲ್ಲರೂ ನೋಡ್ತಾನೆ ಇದ್ದೀವಿ. ನನ್ಗೆ ಪರ್ಸನಲ್ ಆಗಿ ಕೇಳಿದ್ರೆ ಇವರು ಮಾಡ್ತಿರೋ ವಿಡಿಯೋದಲ್ಲಿ ನನಗೆ ಸ್ವಲ್ಪ ಕೂಡ ಏನ್ ತಪ್ಪಂತ ಅನ್ಸಲ್ಲಪ್ಪ. ಅಷ್ಟೊಂದೇನು ವಲ್ಗ್ಯಾರಿಟಿ ಇಲ್ಲ, ಬೇರೆಯವ್ರ ಹತ್ರ ತುಂಬಾ ಕೆಟ್ಟದಾಗಿ ಅಂತೂ ಏನು ಮಾಡ್ತಿಲ್ಲ ಇವರು. ಇಷ್ಟೊಂದೆಲ್ಲ ಆದ್ರೂನು ತುಂಬಾ ಜನರಿಗೆ ಇವ್ರ ವಿಡಿಯೋಗಳು ಇಷ್ಟ ಆಗಲ್ಲ. ಇನ್ನು ಕೆಲವರಿಗೆ ಇಷ್ಟ ಆಗತ್ತೆ. ಕೆಲವರು ಪಾಸಿಟಿವ್ ಕಮೆಂಟ್ ಮಾಡ್ತಾರೆ, ಕೆಲವರು ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಗುರು, ನೀವು ಪಾಸಿಟಿವ್ ಕಮೆಂಟ್ ಆರ ಮಾಡಿ, ನೀವು ನೆಗೆಟಿವ್ ಕಮೆಂಟ್ ಆರ ಮಾಡಿ, ನೀವು ಅಲ್ಲಿ ಏನಾರ ಹೋಯ್ಕೊಳ್ರಿ. ನೀವು ಎಷ್ಟು ಬೈತೀರಿ ಅಷ್ಟು ಅವರಿಗೆ ವರದಾನ ಆಗತ್ತೆ ಹೊರತು ಕೆಟ್ಟದಂತ ಏನು ಆಗೋದೇ ಇಲ್ಲ. ಸೊ ಲಾಸ್ಟ್ 2-3 ವರ್ಷದಿಂದ ಎಷ್ಟು ಜನ ಬೈದ್ರು, ಎಷ್ಟು ಜನ ಕೆಟ್ಟ ಕಮೆಂಟ್ ಮಾಡಿದ್ರು, ಎಷ್ಟು ಜನ ಅಸಹ್ಯ ಮಾಡಿದ್ರು. ಇವಾಗ ಅವ್ರ ಲೈಫಲ್ಲಿ ಅವರು ಎಷ್ಟು ಸಕ್ಸಸ್ ಆಗ್ಬೇಕು ಅನ್ಕೊಂಡಿದ್ರು ಅದರ 10 ಟೈಮ್ಸ್ ಸಕ್ಸಸ್ ಆಗಿದ್ದಾರೆ ಅಂತ ಅನ್ಕೊಂತೀನಿ. ಮೊನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಿದೆ, ನೋಡಿದ್ರ? ನಾನು ಒಬ್ಳಿಗೆ 10,000 ತಗೊಂತೀನಿ, ನಾನು ನವೀನ್ ಇಬ್ರು ಬಂದ್ರೆ 20,000 ತಗೋತೀಯಪ್ಪ. ಒಂದು ಇವೆಂಟ್ಗೆ 10,000 ತಗೊಂತಾರಂತೆ. 1 ಇವೆಂಟ್ 10,000 ಬ್ರೋ. ಜಸ್ಟ್ ನೋಡಿ ಯಾವ ಲೆವೆಲ್ಗೆ ಬೆಳೆಸಿದ್ದೀರಿ ನೀವು ಅಂತ. ನೀವು ಕಮೆಂಟ್ ಮಾಡಿ ಬೈದು ಅಲ್ಲೇ ಇದ್ದೀರಿ. ಅವ್ರು ನೋಡಿದ್ರೆ ಒಂದ್ ಇವೆಂಟ್ ಇಂದ 10,000 ಅರ್ನ್ ಮಾಡ್ತಿದ್ದಾರೆ ಇವಾಗ. ರೇಷ್ಮಾ ಆಂಟಿ ಮತ್ತೆ ಕಟ್ಟಪ್ಪಗೆ ಈ ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ನ ಹೆಂಗೆ ಕ್ರ್ಯಾಕ್ ಮಾಡ್ಬೇಕು ಅನ್ನೋ ಫಾರ್ಮುಲಾ ಗೊತ್ತಾಗ್ಬಿಟ್ಟಿದೆ. ಅವರು ಅದೇ ತರ ವಿಡಿಯೋ ಮಾಡ್ತಾವ್ರೆ. ಅವ್ರಿಗೆ ನೀವು ಬೇರೆ ಹೆವಿ ಸಪೋರ್ಟ್ ಮಾಡ್ತಿದ್ದೀರಾ, ಅದೇ ತರ ಸಪೋರ್ಟ್ ಮಾಡ್ತಾ ಇರಿ, ಅವ್ರು ಇನ್ನೂ ಬೆಳಿತಾನೇ ಇರ್ತಾರೆ. ಸೊ ಓವರ್ ಆಲ್ ರೇಷ್ಮಾ ಆಂಟಿ ಅವರ ಸಾಹಸಕ್ಕೆ ಮೆಚ್ಚಲೇಬೇಕು. ವಿಡಿಯೋ ಸ್ಟಾರ್ಟ್ ಮಾಡಿದ ಮೊದಲ ದಿನದಿಂದ ಫ್ಯಾಮಿಲಿ ಅಗೇನೆಸ್ಟ್ ಹೋದ್ರು, ಗಂಡ ಇಷ್ಟೊಂದೆಲ್ಲ ಬೈದ್ರು, ಜನ ಟ್ರೋಲ್ ಮಾಡಿದ್ರು, ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು. ಇಷ್ಟೊಂದೆಲ್ಲ ಇದ್ರೂ ಕೂಡ ತಲೆಗೆ ಹಚ್ಕೊಂಡೆ ತಾವು ಏನ್ ಮಾಡ್ತಿದ್ದೀನಿ ಅದ್ರ ಬಗ್ಗೆ ಫುಲ್ ಕ್ಲಾರಿಟಿಯಿಂದ ವಿಡಿಯೋ ಮಾಡಿ ಈ ಲೆವೆಲ್ಗೆ ಬೆಳೆದಿದ್ದಾರೆ. ಅವರು ಇದೇ ತರ ಬೆಳೀಲಿ ಅಂತ ನಮ್ಮದೊಂದು ಪ್ರಾರ್ಥನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.